ಪಾಕಿಸ್ತಾನ ವಿರುದ್ಧದ ಗೆಲುವಿನ ಸಂಭ್ರಮ ಇನ್ನೂ ಮುಗಿದಿಲ್ಲ. ಗಲ್ಲಿ ಗಲ್ಲಿಯಲ್ಲಿ ಸಂಭ್ರಮ ಜೋರಾಗುತ್ತಿದೆ. ಪಾಕಿಸ್ತಾನ ತಂಡವನ್ನ ಭಾರತ ನಿರಾಯಾಸವಾಗಿ ಬಗ್ಗು ಬಡಿದಿದೆ. ಈ ಮೂಲಕ ಚಾಂಪಿಯನ್ಸ್ ಟ್ರೋಫಿ ಟೂರ್ನಿಯಲ್ಲಿ ಸೆಮಿಫೈನಲ್ ಸ್ಥಾನ ಖಚಿತಪಡಿಸಿಕೊಂಡಿದೆ. ಈ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ಬೌಲಿಂಗ್ನಲ್ಲಿ ಮಿಂಚಿದ್ದಾರೆ, ಬ್ಯಾಟಿಂಗ್ನಲ್ಲಿ ಎಡವಿದ್ದಾರೆ. ಪಾಕಿಸ್ತಾನ ವಿರುದ್ಧ ಹಾರ್ದಿಕ್ ಪಾಂಡ್ಯ ದುಬಾರಿ ವಾಚ್ ಕಟ್ಟಿ ಆಡಿದ್ದರು. ಇದರ ಬೆಲೆ ಪಾಕಿಸ್ತಾನ ಇಡೀ ತಂಡದ ವೇತನಕ್ಕಿಂತ ದುಬಾರಿಯಾಗಿದೆ. ಹೌದು, ಪಾಕಿಸ್ತಾನ ವಿರುದ್ಧದ ಪಂದ್ಯದಲ್ಲಿ ಹಾರ್ದಿಕ್ ಪಾಂಡ್ಯ ರಿಚರ್ಡ್ ಮಿಲೆ ಬ್ರಾಂಡೆಡ್ ವಾಚ್ ಕಟ್ಟಿ ಕಣಕ್ಕಿಳಿದಿದ್ರು. ರಿಚರ್ಡ್ ಮಿಲೆ ವಾಚ್ನಲ್ಲಿ ಹಲವು ಮಾದರಿಗಳಿವೆ. ಈ ಪೈಕಿ ಹಾರ್ದಿಕ್ ಪಾಂಡ್ಯ ಕಟ್ಟಿದ್ದು ಲಿಮಿಟೆಡ್ ಎಡಿಷನ್ ವಾಚ್. ಇದು ವಿಶ್ವದಲ್ಲೇ ಕೇವಲ 50 ವಾಚ್ ಮಾತ್ರ ಉತ್ಪಾದನೆ ಮಾಡಲಾಗಿದೆ. ಹೌದು, ಹಾರ್ದಿಕ್ ಪಾಂಡ್ಯ ರಿಚರ್ಡ್ ಮಿಲೆ ಕ್ಯಾಲಿಬರ್ CRMA 7 ವಾಚ್ ಕಟ್ಟಿ ಕಣಕ್ಕಿಳಿದಿದ್ರು. ಇದರ ಬೆಲೆ ಬರೋಬ್ಬರಿ 2.59 ಕೋಟಿ ರೂಪಾಯಿ. ಹಾರ್ದಿಕ್ ಪಾಂಡ್ಯ ಕೈಗೆ ಕಟ್ಟಿದ ವಾಚ್ ಬೆಲೆ ಪಾಕಿಸ್ತಾನದ ಇಡೀ ತಂಡ ವೇತನಕ್ಕಿಂತ ದುಬಾರಿಯಾಗಿದೆ. ಪಾಕಿಸ್ತಾನದ ಎ ಗ್ರೇಡ್ ಆಟಗಾರನ ತಿಂಗಳ ವೇತನ 4.5 ಮಿಲಿಯನ್ ಪಾಕಿಸ್ತಾನ ರೂಪಾಯಿ. ಇದು ಭಾರತೀಯ ರೂಪಾಯಿಗಳಲ್ಲಿ ಹೇಳೋದಾದ್ರೆ 13.95 ಲಕ್ಷ ರೂಪಾಯಿ. ಪಾಕಿಸ್ತಾನದ ತಂಡದಲ್ಲಿರುವ ಬಾಬರ್ ಅಜಮ್, ಶಾಹಿನ್ ಅಫ್ರಿದಿ ಹಾಗೂ ಮೊಹಮ್ಮದ್ ರಿಜ್ವಾನ್ ಮಾತ್ರ ಎ ಗ್ರೇಡ್ ಆಟಗಾರರಾಗಿದ್ದಾರೆ. ಇನ್ನು ಬಿ ಗ್ರೇಡ್ ಆಟಗಾರರ ತಿಂಗಳ ವೇತನ 4.64 ಲಕ್ಷ ರೂಪಾಯಿ. ಹೀಗಾಗಿ ಪಾಕಿಸ್ತಾನದ ತಂಡದ 11 ಆಟಗಾರರ ವೇತನಕ್ಕಿಂತ ದುಬಾರಿ ವಾಚ್ ಕಟ್ಟಿ ಹಾರ್ದಿಕ್ ಪಾಂಡ್ಯ ಪಂದ್ಯ ಆಡಿದ್ದಾರೆ. $2.59 ಕೋಟಿ ರೂಪಾಯಿ ಮೌಲ್ಯದ ರಿಚರ್ಡ್ ಮಿಲೆ ವಾಚ್ ಕಟ್ಟಿ ಬ್ಯಾಟಿಂಗ್ ಮಾಡಿದ ಹಾರ್ದಿಕ್ ಪಾಂಡ್ಯ ಕೇವಲ 8 ರನ್ ಸಿಡಿಸಿ ನಿರಾಸೆ ಮೂಡಿಸಿದ್ರು. ಆದರೆ ಇದಕ್ಕೂ ಮೊದಲು ಹಾರ್ದಿಕ್ ಪಾಂಡ್ಯ ಬೌಲಿಂಗ್ನಲ್ಲಿ ಮಿಂಚಿನ ಪ್ರದರ್ಶನ ನೀಡಿದ್ದರು. 8 ಓವರ್ ಬೌಲಿಂಗ್ ಮಾಡಿದ ಹಾರ್ದಿಕ್ ಪಾಂಡ್ಯ 31 ರನ್ ನೀಡಿ 2 ವಿಕೆಟ್ ಕಬಳಿಸಿದ್ದರು. ಹಾರ್ದಿಕ್ ಪಾಂಡ್ಯ ಕಟ್ಟಿದ ರಿಚರ್ಡ್ ಮಿಲೆ ವಾಚ್ ಕೆಲವು ಕ್ರೀಡಾಪಟುಗಳ ಜೊತೆಗಿದೆ. ಈ ಪೈಕಿ ವಿರಾಟ್ ಕೊಹ್ಲಿ, ಕ್ರಿಸ್ಟಿಯಾನೋ ರೊನಾಲ್ಡೋ ಇದೇ ಮಾಡೆಲ್ ವಾಚ್ ಅನ್ನ ಬಳಸುತ್ತಾರೆ. ಹಾಲಿವುಡ್ ಸ್ಟಾರ್ ಮಾರ್ಗೊರೋಟ್ ರೋಬಿ, ಪರೆಲ್ ವಿಲಿಯಮ್ಸ್ ಕೂಡ ಈ ವಾಚ್ ಅನ್ನ ಹೊಂದಿದ್ದಾರೆ. F1 ಡ್ರೈವರ್ ಚಾರ್ಲ್ಸ್ ಲೆಕ್ಲರ್ಕ್, ಮಾಜಿ ಚಾಂಪಿಯನ್ ಫಿಲಿಪೆ ಮಾಸಾ ಕೂಡ ಇದೇ ಮಾದರಿ ವಾಚ್ ಅನ್ನ ಹೊಂದಿದ್ದಾರೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.